ಎಲ್ರೂ ಜೊತೆ ಹೆಲ್ದಿ ರಿಲೇಷನ್ ಇಟ್ಕೊಳ್ಳೋದು ಬೆನಿಫಿಟ್ಸ್ ಏನು ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ ಸ್ಪಾರ್ಕಲ್ಸ್. ಏನಂದ್ರೆ ಫಸ್ಟು ನನಗೆ ನನ್ನ ಬ್ಲಾಗರ್ ಅಂತ ಸ್ವಲ್ಪ ನಮ್ಮ ಕ್ಲಾಸಲ್ಲಿ ಗೊತ್ತಿರೋದ್ರಿಂದ ನನಗೆ ಎಲ್ಲ ಕಡೆಯಿಂದ ವೀಡಿಯೋಸ್ ಬರ್ತಿದೆ. ಒನ್ ಆಫ್ ಮೈ ಫ್ರೆಂಡ್ ಸೀಕ್ರೆಟ್ಲಿ ನನ್ನ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡು ನನಗೆ ತುಂಬ ಖುಷಿ ಆಗೋಯ್ತು. ಹೇ ಸ್ಪಾರ್ಕಲ್ಸ್, ನಮಸ್ಕಾರ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಆಸ್ ಯೂಶುವಲ್ ನಾನು ಆಲ್ಮೋಸ್ಟ್ ಲೇಟ್ ಆಗಿದ್ದೀನಿ, ಅದಕ್ಕೆ ನಮ್ಮ ಅಣ್ಣನ ಕೈಯಲ್ಲಿ ಡ್ರಾಪ್ ಹಾಕಿಸ್ಕೊತಿದ್ದೀನಿ ಥ್ಯಾಂಕ್ಫುಲಿ. ಆ್ಯಂಡ್ ನಿಜ ನಮ್ಮ ಅಣ್ಣಂಗೆ ಯಾವ ಮನ್ಸು ಬಂದಿತ್ತೋ ಗೊತ್ತಿಲ್ಲ, ನಾನು ಹೇಳಿದ ತಕ್ಷಣ ಒಪ್ಕೊಬಿಟ್ಟ. ಯೂಶಲಿ ನಮ್ಮ ಅಣ್ಣ ಅಷ್ಟು ಬೇಗ ಒಪ್ಪಲ್ಲ. ನಾನು ಅದಕ್ಕೆ ಸಿಕ್ಕಿದ್ದೆ ಚಾನ್ಸ್ ಬಿಡಬಾರ್ದು ಅಂತ ನಾನು ಜಾಸ್ತಿ ಏನು ಮಾತಾಡದೆ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಬಂದಿದ ತಕ್ಷಣ ಊಟ ಮಾಡ್ತಿದ್ದೀನಿ ಅಂತ ನೀವು ಅನ್ಕೊಳ್ಳೇಬೇಡಿ. 3 ಅವರ್ ಕಂಟಿನ್ಯೂಸ್ ಕ್ಲಾಸ್ ಕೇಳಾದ್ಮೇಲೆ ನಾನು ಊಟ ಮಾಡ್ತಿರೋದು. ಖುಷಿ ಆಗ್ತಿದೆ ಗೊತ್ತಾ. ಅವಳು ತಂದಿರೋ ಲೇಸು ನನ್ಗಂತಾನೆ ಅಂತ ಅನ್ಕೋಬೇಡಿ. ಅವಳಿಗಂತ ತಂದ್ರು ನನ್ಗಂತ ತಂದ್ರು ನಾನೇ ತಿನ್ನೋದು. ಅದಕ್ಕೆ ನಾನು ಫುಲ್ ಖುಷಿ ಆಗಿದ್ದೀನಿ. ಎಷ್ಟು ವಿಚಿತ್ರವಾಗಿ ಲೇಸ್ ತಿಂತಾಳೆ ಅಂದ್ರೆ ಸಾಸ್ ಹಾಕೊಂಡು ತಿಂತಾಳೆ, ಚಿಲ್ಲಿ ಸಾಸ್. ಅದು ಯಾಕೆ ಬೇಕೋ ಗೊತ್ತಿಲ್ಲ. ಸ್ಯಾಟರ್ಡೆ ನಮ್ಮ ಕಾಲೇಜಲ್ಲಿ ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದರಿಂದ ಎಲ್ಲಾ ಕಡೆ ಮೀಟಿಂಗ್ ನಡೀತಿದೆ. ಈಚೆ ಒಂದು ಗ್ರೂಪು, ಕ್ಲಾಸಲ್ಲಿ ಆ ಕಡೆ ಒಂದು ಗ್ರೂಪು, ಇಲ್ಲಿ ನಮ್ಮ ಗ್ರೂಪ್ ಒಂದು. ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಫುಲ್ ಪ್ಲಾನಿಂಗ್ ಟಾಪ್ ಅಲ್ಲಿ ಇದೆ. ಬಟ್ ನಾನು ಆಸ್ ಯೂಶುವಲ್ ನನ್ನ ವರ್ಕಲ್ಲಿ ಬಿದ್ದಿದ್ದೀನಿ. ನಾನು ಯಾವತ್ತೂ ಅಷ್ಟೇ ನನ್ನ ವರ್ಕ್ನ ನಾನು ಬಿಡೋದು ಚಾನ್ಸೇ ಇಲ್ಲ. ಎಲ್ಲಾನು ಇಂಪಾರ್ಟೆಂಟೇ, ನನ್ನ ವರ್ಕು ಇಂಪಾರ್ಟೆಂಟೇ. ಕೊನೆಗೂ ಎಲ್ಲ ಮೀಟಿಂಗ್ ಮುಗೀತು, ಏನ್ ಮಾಡ್ಬೇಕು ಏನಿಲ್ಲ ಪ್ಲಾನಿಂಗ್ ಎಲ್ಲ ಮುಗಿದೋಯ್ತು. ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದೀವಿ. ಅದಕ್ಕೆ ನಾನು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ನಮ್ದು ಏನ್ ಚಾರ್ಟ್ಸ್ ಇತ್ತು ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದೀನಿ. ಸ್ಪಾರ್ಕಲ್ಸ್, ನಿಜ ಹೇಳ್ತಿದ್ದೀನಿ, ಬಟ್ ಡೇ ಬೈ ಡೇ